ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಒಂದು ಹಾಫ್ ಆನ್ ಅವರಲ್ಲಿ ಒಂದು ವರ್ಕ್ ಹಾಕುವಂಥ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಸ್ಯಾರಿ ಬಂದು ಲೈಟ್ ಗ್ರೀನ್ ಕಲರ್ ಇದೆ. ಬ್ಲೌಸ್ ಪೀಸ್ ಬಂದು ಡಾರ್ಕ್ ಗೋಲ್ಡ್ ಕಲರು ಮತ್ತು ತುಂಬ ಶೈನಿಂಗ್ ಇದೆ. ಇದಕ್ಕೆ ಯಾವುದೇ ಥರದ ವರ್ಕ್ ಹಾಕಿದ್ರೂ ಕೂಡ ಇದು ಹೈಲೈಟಾಗಿ ಕಾಣಿಸಲ್ಲ. ಯಾಕಂತ ಅಂದರೆ ಇದು ತುಂಬ ಶೈನಿಂಗ್ ಇರೋದ್ರಿಂದ ಮತ್ತು ಡಾರ್ಕ್ ಕಲರ್ ಶೈನಿಂಗ್ ಜಾಸ್ತಿ ಇರೋದ್ರಿಂದ ಇದು ಏನಾಗುತ್ತೆ ಅಂದರೆ ನಾವು ಮಾಡಿರುವಂಥ ಡಿಸೈನ್ ಅಷ್ಟು ಹೈಲೈಟ್ ಆಗಲ್ಲ. ಆದ್ದರಿಂದ ಸ್ವಲ್ಪ ಏನಪ್ಪ ಪ್ರಾಬ್ಲಮ್ ಅಂದರೆ ನೋಡೋರಿಗೆ ಕಸ್ಟಮರ್ಗೆ ಅಷ್ಟು ಅಟ್ರಾಕ್ಷನ್ ಆಗಿ ಈ ಬ್ಲೌಸಲ್ಲಿ ಡಿಸೈನ್ ಕಾಣಿಸಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಲ್ಲ. ಆ ಸ್ಯಾರಿಗೆ ಏನು ಸೂಟ್ ಆಗುತ್ತೋ, ಈಗ ಗೋಲ್ಡ್ ಕಲರೇ ಬ್ಲೌಸ್ ಇದೆ, ತುಂಬ ಶೇಡಿಂಗ್ ಇದೆ, ತುಂಬ ಡಾರ್ಕ್ನೆಸ್ ಇದೆ ಬ್ಲೌಸು ಅಂದಾಗ ನಾವು ಯಾವ ರೀತಿಯಾಗಿ ಡಿಸೈನ ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡಿಸೈನ್ ಹಾಕ್ಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕಾಗತ್ತೆ. ಆದ್ರೂ ನಾನು ಥಿಂಕ್ ಮಾಡಿ ಈ ರೀತಿಯ ಡಿಸೈನ್ ಹಾಕಿದೆ. ಬಟ್ ಆದರೆ ಸ್ವಲ್ಪ ಅಂದರೆ ಒಂದು 95% ಸಕ್ಸಸ್ ಆಯಿತು. ಯಾಕಂದರೆ ಒಂದು ಕಣ್ಣು ಬಡಿಯುವಂಥ ಡಿಸೈನು ಆಗಿರಲಿಲ್ಲ ಅಂತ ಅನಿಸ್ತಾಯಿತ್ತು. ಯಾಕಂದರೆ ಅದು ಲೈಟ್ ಗ್ರೀನ್ ಕಲರ್ ಸ್ಯಾರಿ, ಒಂದು ಬ್ಲೌಸ್ ಪೀಸ್ ಬಂದು ತುಂಬ ಏನಪ್ಪ ಡಾರ್ಕ್ನೆಸ್ಸು ಮತ್ತು ಶೈನಿಂಗ್ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಮ್ಯಾಚ್ ಮಾಡಿ ಡಿಸೈನ್ ಹಾಕಿದ್ರು ಕೂಡ ಅಷ್ಟು ಹೈಲೈಟ್ ಅನಿಸ್ತಾ ಇರಲಿಲ್ಲ. ಓಕೆನಾ, ಏನು ಮಾಡೋಕ್ಕಾಗಲ್ಲ. ಇದು ಕಾಮನು. ಏನಂದರೆ ಈ ಥರ ಇದ್ದಾಗ ಸ್ವಲ್ಪ ಇವಾಗ ಅನ್ಕೋತಾ ಇರ್ಬೋದು ನೀವು, ನೋಡಿ ಅವ್ರು ಬ್ಲೌಸ್ ಪೀಸ್ ಮೇಲೆ ವರ್ಕ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋಬೋದು. ನಾವು ಅದೇ ಥರನೇ ವರ್ಕ್ ಆಗ್ತಾಯಿದ್ದೀವಿ, ಆದರೂ ನಮ್ಮ ಬ್ಲೌಸ್ ಮೇಲೆ ಆ ಥರ ಡಿಸೈನ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೋದು. ಬಟ್ ಆದರೆ ಅದು ಕಲರ್ ಶೇಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅದು ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದು ಬುಟ್ಟ ಇದ್ದಾಗ ಕೆಲವೊಂದು ಹೈಲೈಟಾಗಿ ಕಾಣಿಸುತ್ತೆ, ಬುಟ್ಟ ಡಿಸೈನ್ ಇಲ್ಲದೆ ಇರಬೇಕಾದ್ರೆ ಕೆಲವೊಂದು ಲೋವೆಸ್ಟಾಗೆ ಕಾಣಿಸ್ತಾ ಇರುತ್ತೆ ಅದು ಡಿಸೈನು. ಓಕೆನಾ, ನೋಡಿ ಫಸ್ಟ್ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಿದೆ. ಅದರಲ್ಲೂ ಗೋಲ್ಡೇ ಇದೆ, ಬೇರೆ ಕಲರ್ ನೀವು ಯೂಸ್ ಮಾಡ್ಬೋದಾಗಿತ್ತಲ್ವ, ಮೆಟಲ್ ಕಲರ್ ಅಂತ ಹೇಳ್ಬೋದು. ಬಟ್ ಆದರೆ ಸ್ಯಾರಿ ಯಾವ ಕಲರ್ ಇರುತ್ತೋ ಆಲ್ಮೋಸ್ಟ್ ನಾವು ಅದೇ ಕಲರ್ನೇ ವರ್ಕ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಬೇರೆ ಕಲರ್ ಹಾಕ್ತಾರೆ ಅದು ಕಸ್ಟಮರ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಏನಪ್ಪ ಈ ಸ್ಯಾರಿ ಯಾವ ಕಲರ್ ಇದೆಯೋ, ಬ್ಲೌಸು ಯಾವ ಕಲರ್ ಇದೆಯೋ ಅದೇ ಕಲರಲ್ಲೇ ನಾನು ವರ್ಕ್ ಹಾಕ್ತಾಯಿದ್ದೀನಿ. ನಾನು ಏನು ಗೊತ್ತಾ, ಇವಾಗಲೂ ಅಷ್ಟೇ ಸ್ವಲ್ಪ ಡ್ರಾ ಮಾಡ್ಕೋತೀನಿ. ಯಾಕಂತಂದರೆ ನಮ್ಗೆ ಓವರ್ ಕಾನ್ಫಿಡೆನ್ಸ್ ಅಷ್ಟು ಒಳ್ಳೇದಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಜಾಸ್ತಿ ಇವಾಗ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಏನೋ ಒಂದು ಮಾಡೋದು, ಅದು ಶೇಪ್ ಔಟ್ ಆಗೋದು ಅದೆಲ್ಲ ಬೇಡ ಅಂತ ನನಗನ್ಸುತ್ತೆ. ಅದಕ್ಕೆ ಒಂದು ಫಿನಿಶಿಂಗ್ ಅನ್ನೋದು ಬರಬೇಕು. ಅದಕ್ಕೊಂದು ಫಿನಿಶಿಂಗ್ ಅನ್ನೋದು ಕಾಣಿಸ್ಬೇಕಂದ್ರೆ ನಾವು ಯಾವ ರೀತಿಯಾಗಿ ರೂಢಿ ಮಾಡ್ಕೊಂಡಿರ್ತೀವೋ, ನಮಗಿನ್ನೂ ಹೆಚ್ಚಿನ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಆ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕು. ಯಾಕಂದರೆ ನಮಗೆ ಕಸ್ಟಮರ್ನ ಅಟ್ರಾಕ್ಷನ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಕಸ್ಟಮರ್ನ ನಾವು ಯಾವ ರೀತಿಯಾಗಿ ಅಟ್ರಾಕ್ಷನ್ ಪಡಿಸ್ತೀವೋ ಅದು ಆ ರೀತಿಯಾಗಿ ಏನಪ್ಪ ನಮ್ಮ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ರೌಂಡ್ ಶೇಪ್ಗೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಈ ರೌಂಡ್ ಶೇಪ್ಗೆ ಯಾವುದೇ ಥರದ ಕುಂದನ್ಸೆ ಆಗಲಿ ಸ್ಮಾಲ್ ಸ್ಟೋನ್ಸೇ ಆಗಲಿ ಯಾವುದನ್ನು ಸ್ಟಿಕ್ ಮಾಡಿಲ್ಲ ನಾನು. ಯಾಕಂದರೆ ಓವರ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇದು ಆಲ್ರೆಡಿ ಬ್ಲೌಸು ಗೋಲ್ಡ್ ಇರೋದ್ರಿಂದ ಆ ಬಾಲ್ ಚೈನು, ಸ್ಟೋನ್ ಚೈನು, ಗೋಲ್ಡ್ ಜರಿ ಅದೆಲ್ಲ ಯೂಸ್ ಮಾಡಿ ನಾವು ವರ್ಕ್ ಹಾಕಿದಾಗೆ ಅದೇ ಶೈನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ನಾವು ಅದ್ರ ಮೇಲೆ ಸ್ಟೋನ್ಸ್ ಇಲ್ಲ ಕುಂದನ್ಸ್ ಏನೋ ಒಂದು ಸ್ಟಿಕ್ ಮಾಡಿದ್ವಿ ಅಂತಂದರೆ ಅದು ಸ್ವಲ್ಪ ಜಾಸ್ತಿ ಓವರ್ ಆಗುತ್ತೆ ಅಂತ ನನಗನ್ನಿಸ್ತು. ನನ್ನ ಅನಿಸಿಕೆನ ಹೇಳ್ತಾಯಿದ್ದೀನಿ ನಿಮ್ಮ ಜೊತೆ. ನನಗೆ ಆ ಥರ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸಿಂಪಲಾಗಿದ್ದಷ್ಟು ಬ್ಲೌಸು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನ್ನೋದೇ ನಾನು ಅಂದ್ಕೊಂಡಿರೋದು. ನಿಮ್ಮ ಫ್ಯಾಷನಬಲ್ ಏನಿದೆಯೋ ಅದನ್ನು ನೀವು ಫಾಲೋ ಅಪ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಆ ರೌಂಡ್ ಶೇಪ್ ಕೊಟ್ಟಿದ್ನಲ್ಲ, ಆ ರೌಂಡ್ ಶೇಪ್ ಮಧ್ಯಕ್ಕೆ ಆ ಕಟ್ ವರ್ಕ್ ಶೇಪ್ ಅನ್ನೋದನ್ನ ಡ್ರಾ ಮಾಡ್ತಾ ಹೋದೆ. ಯಾಕೆ ನಾನು ಆ ರೌಂಡ್ ಶೇಪ್ ಮಧ್ಯೆ ಕಟ್ ವರ್ಕ್ನ ಡ್ರಾ ಮಾಡ್ತಾ ಹೋದೆ 0 ನಂಬರಲ್ಲಿ ಅಂತಂದರೆ, ಆ ರೀತಿಯಾಗಿ ಶೇಪಲ್ಲಿ ನಾನು ಆ ಕಟ್ ವರ್ಕ್ ಶೇಪ್ ಅನ್ನೋದನ್ನ ಕೊಡಬೇಕು. ನೋಡಿ ಲೈಟ್ ಗ್ರೀನ್ ಕಲರ್ ಇದೆ ಆ್ಯಕ್ಚುಲಿ, ಆದರೆ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಡಾರ್ಕ್ನೆಸ್ ಕಾಣಿಸ್ತಾ ಇದೆ. ಬಟ್ ಆದರೆ ಸ್ಯಾರಿ ಲೈಟ್ ಗ್ರೀನ್ ಇದೆ. ನೋಡಿ ಆ ಥರ ನಾನು ಕಟ್ ವರ್ಕ್ ಶೇಪ್ನ ಕೊಟ್ಟೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇವಾಗ ಲೈಟ್ ಗ್ರೀನು, ಇವಾಗ ಕಾಣಿಸ್ತಿದೆ. ಅವಾಗ ಸ್ವಲ್ಪ ಡಾರ್ಕ್ನೆಸ್ ಅನಿಸ್ತಾಯಿತ್ತು. ಆ ರೀತಿಯಾಗಿ ನಾನು ಯಾವ ರೀತಿಯಾಗಿ 0 ನಂಬರಲ್ಲಿ ಆ ಕಟ್ ವರ್ಕ್ ಶೇಪ್ ಅನ್ನೋದನ್ನ ಡ್ರಾ ಮಾಡಿದ್ನೋ ಅದೇ ರೀತಿಯಾಗಿ ಆ ಲೈಟ್ ಗ್ರೀನ್ ಕಲರಲ್ಲಿ ಆ ಕಟ್ ವರ್ಕ್ ಶೇಪ್ನ ಫಿಲ್ಲಿಂಗ್ ಮಾಡ್ತಾ ಹೋದೆ. ತುಂಬ ಚೆನ್ನಾಗಿ ಬಂತು ಡಿಸೈನು ಅಂತ ಅನ್ನಿಸ್ತು ನನಗೆ. ಈ ರೀತಿಯಾಗಿ ನೀವು ಅಷ್ಟೇ ಫಿನಿಶಿಂಗ್ ಅನ್ನೋದನ್ನ ಕಲಿಬೇಕು ಅಂತಂದರೆ SLBM ಟೈಲರಿಂಗ್ ಕ್ಲಾಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಡಿಸೈನ್ಸ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ಕೆಲವು ಕಡೆಗೆ ನಮ್ಮ ಚಾನಲ್ನ ಶೇರ್ ಮಾಡಿ. ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಏನು ನಾನು ತೋರಿಸ್ತಾ ಇರ್ತೀವೋ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ನೀವು ಅಂತಂದರೆ 100% ಸಕ್ಸಸ್ ಆಗೇ ಆಗ್ತೀರಾ. ಯಾಕಂದರೆ ಡಿಸೈನ್ಸ್ ಅನ್ನೋದು ತುಂಬ ಸಾವಿರ ಕೋಟಿ ಗಟ್ಟಲೆ ಡಿಸೈನ್ಸ್ ಅನ್ನೋದು ಇವಾಗ ಬಂದಿದೆ ಫ್ಯಾಷನ್ನು. ನಾವು ಯಾವ ಡಿಸೈನ್ ಮಾಡಿದ್ರೂ ಓಕೆ, ಕಸ್ಟಮರ್ಗೆ ಒಟ್ಟಿನಲ್ಲಿ ಅವ್ರಿಗೆ ಅಟ್ರಾಕ್ಷನ್ ಪಡಿಸ್ಬೇಕಷ್ಟೇ. ನಾವು ಅಟ್ರಾಕ್ಷನ್ ಆಗೋದಲ್ಲ, ಫಸ್ಟ್ ಕಸ್ಟಮರ್ನೇ ಅಟ್ರಾಕ್ಷನ್ ಪಡಿಸೋ ಥರ
ನಾವು ಡಿಸೈನ್ ಅನ್ನೋದನ್ನ ಬಟ್ಟೆ ಮೇಲೆ ಹಾಕಬೇಕಾಗತ್ತೆ. ನೋಡಿ ಇದನ್ನು ಲೀಫ್ ಡಿಸೈನ್ನ ಇನ್ ಫ್ರಂಟ್ ಆಫ್ ಲೀಫ್ ಡಿಸೈನ್ನ ಕೊಟ್ಟೆ. ನೀವು ಹೇಳ್ಬೋದಾಗಿತ್ತು ಮೇಡಮ್ ಅದು ಇವಾಗ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ರೆ ಆಗ್ತಾಯಿತ್ತಲ್ವ ಲೀಫ್ ಡಿಸೈನ್ ಅಂತ. ನನಗೇನು ಅನಿಸ್ತು ಅಂತಂದರೆ ಗೋಲ್ಡ್ ಕಲರ್ ರೌಂಡ್ ಶೇಪ್ ಕೊಟ್ಟಿದ್ದೀವಿ, ಗೋಲ್ಡ್ ಕಲರಲ್ಲೇ ಆ ಲೀಫ್ ಡಿಸೈನ್ನ ಕೊಟ್ವಿ ಅಂತಂದರೆ ಅದು ಜಾಸ್ತಿ ಹೈಲೈಟಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಅದು ಗೋಲ್ಡು ಮತ್ತು ಬ್ಲೌಸು ಗೋಲ್ಡ್ ಆಗಿಬಿಡುತ್ತೆ. ಎಲ್ಲ ಗೋಲ್ಡು ಬಾಲ್ ಚೈನು ಸ್ಟೋನ್ ಚೈನು ಕೂಡ ಗೋಲ್ಡೆ, ಎಲ್ಲ ಗೋಲ್ಡು ಅಂತಂದರೆ ಡಿಸೈನಿನಲ್ಲಿ ಹೈಲೈಟಾಗಿ ಕಾಣಿಸುತ್ತಲ್ವಾ. ಅದಕ್ಕೋಸ್ಕರ ನಾನು ಗ್ರೀನ್ ಕಲರಲ್ಲಿ ಕಾಂಬಿನೇಷನಲ್ಲಿ ಅದನ್ನು ಕೊಟ್ಟೆ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ನೀವು ಅಷ್ಟೇ ಇಷ್ಟೇ ನೀಟಾಗಿ ಮಾಡಬೇಕು ಡಿಸೈನ್ ಅನ್ನೋದನ್ನ. ನೀವು ಅಷ್ಟೇ ನೀಟಾಗಿ ಮಾಡಿದ್ರಿ ಅಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಗ್ಯಾಪ್ ಅನ್ನೋದನ್ನ ನೀಟಾಗಿ ತೊಗೋಬೇಕು, ಗ್ಯಾಪ್ ಅನ್ನೋದು ಜಾಸ್ತಿ ಕೊಡಬಾರ್ದು. ಮತ್ತು ಅದನ್ನು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು. ಜಾಸ್ತಿ ತೆಳು ಮಾಡಬಾರ್ದು, ಜಾಸ್ತಿ ತಿಕ್ಕು ಮಾಡಬಾರ್ದು. ಒಂದು ಮೀಡಿಯಮ್ ಲೆವೆಲಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು. ಇನ್ನು ಥ್ರೆಡ್ ಫಿಲ್ಲಿಂಗ್ ಆಗಿರ್ಬೋದು, ಜೆರಿ ಫಿಲ್ಲಿಂಗ್ ಆಗಿರ್ಬೋದು, ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಅಷ್ಟೇ ಒಂದು ನೀಟಾಗಿ ಶೇಪ್ ಅನ್ನೋದನ್ನ ಕೊಡಬೇಕು. ಶೇಪ್ ಔಟ್ ಮಾಡಬಾರ್ದು. ಇದನ್ನೆಲ್ಲ ತಲೆ ಒಳಗಡೆ ಇಟ್ಕೊಂಡು ನೀವು ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಫ್ಯೂಚರಲ್ಲಿ ಒಳ್ಳೆ ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗೇ ಆಗ್ತೀರಾ. ಇದಕ್ಕಿರೋ ಫ್ಯೂಚರ್ ಯಾವುದಕ್ಕೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಂಬ್ರಾಯ್ಡ್ರಿನದು ಕಲ್ತ್ಕೊಂಡ್ವಿ ಅಂತಂದರೆ ನಮ್ಮ ಫ್ಯೂಚರ್ ನಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಯಾರ್ಯಾರಿಗೆ ನಮ್ಮ ಚಾನಲ್ ಇಷ್ಟ ಆಗ್ತಾಯಿದೆಯೋ ಅವರು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ನಾವು ಹೇಳ್ಕೊಡುವಂಥ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಅವರು ನೋಡಿ ಎಂಬ್ರಾಯ್ಡ್ರಿ ಕಲೀಲಿ. ಸಾವಿರಾರು ರೂಪಾಯಿನ ಕಟ್ಟು ಎಂಬ್ರಾಯ್ಡ್ರಿ ಕಲಿಯೋ ಬದಲು ನಾವೇ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ. ಅದನ್ನ ನೋಡಿ ನೀವು ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಡಿಸೈನ್ಗೆ ರೆಡಿಯಾಗಿರಿ, ಪ್ರಾಕ್ಟೀಸ್ ಮಾಡೋರಂತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬೈ ಬಾಯ್. ಫೈನಲ್ ಫಿನಿಶಿಂಗ್ ನೋಡಿ ಈ ರೀತಿಯಾಗಿ ಬಂತು. ತುಂಬ ಚೆನ್ನಾಗಿ ಬಂದಿದೆ. ಸ್ಲೀವ್ಗೂ ಅಷ್ಟೇ ನೀಟಾಗಿ ಮಾಡಿದ್ದೆ. ಅದನ್ನು ಕೂಡ ಅದು ಮಾಡೋಕ್ಕಾಗಿಲ್ಲ ಆದರೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.